ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಕ್ಸೆಲ್ ಟ್ರೆಂಡ್ ಪಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕಾಶಿನ. ಫ್ರೆಂಡ್ಸ್, ಈಗ 4-5 ತಿಂಗಳಿಂದ ಮಾರ್ಕೆಟ್ ಬೀಳ್ತಾ ಇದ್ದಾಗ ತುಂಬಾ ಜನಕ್ಕೆ ಏನಂತ ಅನ್ನಿಸ್ತಾ ಇದೆ ಅಂತಂದ್ರೆ, ಈ ಚಾರ್ಟ್ ಎಲ್ಲ ಏನು ವರ್ಕ್ ಆಗಲ್ಲ. ಚಾರ್ಟ್ ಎಲ್ಲ ಸುಮ್ಮನೆ ಮಾರ್ಕೆಟ್ ಮೇಲಕ್ಕೆ ಹೋಗ್ಬೇಕಾದ್ರೆ ಅಷ್ಟೇ ವರ್ಕ್ ಆಗೋದು, ಬೀಳ್ಬೇಕಾದ್ರೆ ಸುಮ್ಮನೆ ನೋಡೋದು ವೇಸ್ಟು, ಟೈಮ್ ವೇಸ್ಟು. ಪ್ಲಸ್ ಇವ್ರಿಗೆ ಏನ್ ಅನ್ನಿಸ್ತಾ ಇದೆ ಅಂತಂದ್ರೆ, ಯಾವ್ದನ್ನ ನೋಡ್ಬೇಕು ಅಂತಂದ್ರೆ ಮಾರ್ಕೆಟ್ ವರ್ಕ್ ಆಗೋದು ಒಂದು ಇಂಟರ್ನ್ಯಾಷನಲ್ ನ್ಯೂಸ್ ಮೇಲೆ, ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ ಮೇಲೆ, ಟ್ರಂಪ್ ಟ್ಯಾರಿಫ್ ಮೇಲೆ, ಪ್ಲಸ್ FIS ಬೈಯಿಂಗ್, FIS ಸೆಲ್ಲಿಂಗ್ ಮೇಲೆ, ಪ್ಲಸ್ ಡಾಲರ್ ಮತ್ತೆ ರುಪಿ ವೇರಿಯೇಷನ್ಸ್ ಮೇಲೆ, ಇದ್ರ ಮೇಲೆ ಮಾರ್ಕೆಟ್ ಮೂವ್ಮೆಂಟ್ ಆಗುತ್ತೆ. ಸೊ ಚಾರ್ಟ್ ನೋಡೋದೆಲ್ಲ ವೇಸ್ಟ್. ಯಾಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ತುಂಬಾ ಜನದ ಹತ್ರ ನಾನು ಕಾನ್ವರ್ಸೇಷನ್ ಮಾಡಿದಾಗ ಇದನ್ನ ಹೇಳ್ತಾ ಇದ್ದಾರೆ. ಪ್ಲಸ್ ಕಮೆಂಟ್ಸ್ ಅಲ್ಲೂ ನಮ್ಗೆ ತುಂಬಾ ಜನ ಕಮೆಂಟ್ ಮಾಡಿ ಇದನ್ನ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಒಂದು ಕ್ಲಾರಿಟಿ ಕೊಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನೋಡಿ, ಮೊದಲನೇದಾಗಿ ನಾನು ಒಪ್ಕೊಳ್ತೀನಿ. ಏನದು ಅಂತಂದ್ರೆ, ಮಾರ್ಕೆಟ್ ಗ್ಯಾಪ್ ಡೌನು ಗ್ಯಾಪ್ ಅಪ್ ಆಗೋದು ಯೂಶಲಿ ಏನು ಅಂತಂದ್ರೆ, US ಮಾರ್ಕೆಟ್, ಇಂಟರ್ನ್ಯಾಷನಲ್ ಮಾರ್ಕೆಟ್ ಎಲ್ಲ ಗ್ಯಾಪ್ ಡೌನ್ ಆಗಿತ್ತು ಅಂತಂದ್ರೆ, ನೆಕ್ಸ್ಟ್ ಡೇ ಇಂಡಿಯನ್ ಮಾರ್ಕೆಟ್ ರಿಯಾಕ್ಷನ್ ಆಗೋದು ಗ್ಯಾಪ್ ಡೌನ್ ಆಗಿ, ಗ್ಯಾಪ್ ಅಪ್ ಆಗಿತ್ತು ಅಂತಂದ್ರೆ ಗ್ಯಾಪ್ ಅಪ್ ಆಗಿ ಓಪನ್ ಆಗುತ್ತೆ. ಪ್ಲಸ್ FIS ಕಂಟಿನ್ಯೂ ಸೆಲ್ ಮಾಡ್ತಾ ಇದ್ರು ಅಂತಂದ್ರೆ ಇಲ್ಲಿ ಇಂಡಿಯನ್ ಮಾರ್ಕೆಟ್ ಡೌನ್ ಆಗ್ತಾ ಇರುತ್ತೆ. FIS ಬೈ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಂಡಿಯನ್ ಮಾರ್ಕೆಟ್ ಅಪ್ ಆಗ್ತಾ ಇದೆ. ಸೊ ಮಾರ್ಕೆಟ್ ಅಪ್ಪು ಮತ್ತೆ ಡೌನ್ ಆಗೋದಕ್ಕೆ ಲಾಟ್ ಆಫ್ ಫ್ಯಾಕ್ಟರ್ಸ್ ಇದೆ. ಸೊ ಇದರಲ್ಲಿ ಒಂದು ಎಕ್ಸಾಂಪಲ್ ನಾನು ತಗೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಒಂದು ಕಂಟ್ರೋಲಬಲ್ಸ್ ಅಂತ ಇದೆ, ಪ್ಲಸ್ ನಾನ್ ಕಂಟ್ರೋಲಬಲ್ಸ್ ಅಂತ ಇದೆ. ಅಂದ್ರೆ ನಮ್ಮ ಕೈಯಲ್ಲಿ ಏನ್ ಕಂಟ್ರೋಲ್ ಮಾಡಕ್ಕಾಗುತ್ತೆ ಅದ್ರ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡೋಣ. ನಮ್ಮ ಕೈಯಲ್ಲಿ ಏನ್ ಕಂಟ್ರೋಲ್ ಮಾಡಕ್ಕಾಗಲ್ಲ ಅದ್ರ ಬಗ್ಗೆ ನಾವು ಯೋಚನೆ ಮಾಡಿದ್ರು ಪ್ರಯೋಜನ ಇಲ್ಲ. ನೋಡಿ, ಇದಕ್ಕೊಂದು ಎಕ್ಸಾಂಪಲ್ ಅಂತಂದ್ರೆ, ಧೋನಿ ಅವರು ಇಂಡಿಯನ್ ಕ್ರಿಕೆಟ್ ಟೀಮ್ ನ ಕ್ಯಾಪ್ಟನ್ ಆಗಿದ್ದಾಗ, ಮೇ ಬಿ ಆಸ್ಟ್ರೇಲಿಯಾ ಅಥವಾ ಸೌತ್ ಆಫ್ರಿಕಾ ಅಂತ ಅನ್ಸುತ್ತೆ, ಅಲ್ಲಿ ಹೋದಾಗ ಅವ್ರಿಗೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಕೇಳ್ತಾರೆ. ಏನಂತ ಅಂತಂದ್ರೆ, ನೋಡಿ, ಇಲ್ಲಿ ವೆದರ್ ಕಂಡೀಷನ್ಸ್ ಬಗ್ಗೆ ನೀವು ಏನ್ ಹೇಳ್ತೀರಾ, ಪಿಚ್ ಎಲ್ಲ ಬೌನ್ಸಿಂಗ್ ಪಿಚ್ ಇದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತೆಲ್ಲ ಕೇಳಿದಾಗ ಧೋನಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನೋಡಿ, ಇದೆಲ್ಲ ಕಂಟ್ರೋಲ್ ಮಾಡಕ್ ಆಗದೆ ಇರುವಂತದ್ದು. ಏನು, ವೆದರ್ನ ನಾನ್ ಕಂಟ್ರೋಲ್ ಮಾಡಕ್ಕಾಗಲ್ಲ, ಸೊ ಹಾಗಾಗಿ ನಾನು ಇದ್ರ ಬಗ್ಗೆ ಯೋಚನೆ ಮಾಡಲ್ಲ. ಪಿಚ್ ಕಂಡೀಷನ್ಸ್ ಏನಿದೆ ಇದು ನಾನು ಮಾಡುವಂತದ್ದಲ್ಲ, ಸೊ ಹಾಗಾಗಿ ಇದ್ರ ಬಗ್ಗೆನೂ ನಾನು ಯೋಚನೆ ಮಾಡಕ್ಕಾಗಲ್ಲ. ನಾನು ಏನ್ ಯೋಚನೆ ಮಾಡ್ತೀನಿ ಅಂತಂದ್ರೆ, ನನ್ನ ಕಂಟ್ರೋಲ್ ಅಲ್ಲಿ ಏನಿದೆ ಅದ್ರ ಬಗ್ಗೆ ಮಾತ್ರ ನಾನು ಯೋಚನೆ ಮಾಡ್ತೀನಿ. ಏನ್ ಇವ್ರ ಕಂಟ್ರೋಲ್ ಅಲ್ಲಿ ಇರುವಂತದ್ದು ಅಂದ್ರೆ, ಪ್ಲೇಯಿಂಗ್ 11 ನ ಸೆಲೆಕ್ಟ್ ಮಾಡೋದು ಇವ್ರ ಕಂಟ್ರೋಲ್ ಅಲ್ಲಿ ಇರುತ್ತೆ. ಪ್ಲಸ್ ಟಾಸ್ ಗೆದ್ರೆ ಬ್ಯಾಟಿಂಗ್ ಆಯ್ಕೆ ಮಾಡ್ಕೋಬೇಕಾ, ಬೌಲಿಂಗ್ ಆಯ್ಕೆ ಮಾಡ್ಕೋಬೇಕಾ, ಇದು ಇವ್ರ ಕಂಟ್ರೋಲ್ ಅಲ್ಲಿ ಇರುತ್ತೆ. ಸೊ ಇದನ್ನ ಅವ್ರು ಹೇಳಿ ಕ್ಲಾರಿಫಿಕೇಶನ್ ಕೊಡ್ತಾರೆ. ಅಂದ್ರೆ ಇದರಿಂದ ನಾವು ಮಾರ್ಕೆಟ್ ಅಲ್ಲಿ ಏನ್ ಕನೆಕ್ಟ್ ಮಾಡ್ಕೊಬಹುದು ಅಂತಂದ್ರೆ, ನೋಡಿ, FIS ಸೆಲ್ ಮಾಡೋದು, ಬೈ ಮಾಡೋದು ನಾವು ಕಂಟ್ರೋಲ್ ಮಾಡಕ್ಕಾಗಲ್ಲ. ಅಂದ್ರೆ ನಮ್ಮಿಂದ ಅದು ಏನು ಚೇಂಜ್ ಮಾಡಕ್ಕಾಗಲ್ಲ. ಟ್ರಂಪ್ ಟ್ಯಾರಿಫ್ ಆಗ್ತಾ ಇರೋದು ನಾನು ನೀವು ಏನು ಮಾಡಕ್ಕಾಗಲ್ಲ. ಸೊ ಹಂಗೇನೆ ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ ಡೌನ್ ಆಗೋದು, ಅಪ್ ಆಗೋದು ನಾನು ನೀವು ಏನು ಮಾಡಕ್ಕಾಗಲ್ಲ. ಸೊ ನಮ್ ಕೈಲಿ ಏನ್ ಮಾಡಕ್ ಸಾಧ್ಯ, ನಾವ್ ಏನ್ ನೋಡಕ್ ಸಾಧ್ಯ, ಸೊ ಅದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಕ್ಲಾರಿಫೈ ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ವಿಡಿಯೋನ ಕಂಟಿನ್ಯೂಸ್ ಆಗಿ ಎಲ್ಲೂ ಸ್ಕಿಪ್ ಮಾಡ್ತೀರಾ ನೋಡಿ, ನಿಮ್ಗೆ ಒಂದು ಕ್ಲಾರಿಟಿ ಬರುತ್ತೆ. ನಾವು ಯಾವ್ದನ್ನ ನೋಡಿದ್ರೆ ಅಥವಾ ಏನ್ ನೋಡಿದ್ರೆ ನಾವು ನಮ್ಮ ಟ್ರೇಡ್ಸ್ ನ ಕಂಟ್ರೋಲ್ ಮಾಡ್ಕೊಬಹುದು, ಪ್ಲಸ್ ನಮ್ಮ ಟ್ರೇಡ್ಸ್ ನ ಪ್ಲಾನ್ ಮಾಡ್ಕೋಬಹುದು ಅಂತ. ಸೊ ಹಾಗಾದ್ರೆ ಬನ್ನಿ, ನನ್ನ ಸ್ಕ್ರೀನ್ ರೆಕಾರ್ಡಿಂಗ್ಗೆ ಹೋಗ್ತಾ ಇದ್ದೀನಿ. ನೋಡಿ, ಮೊದಲನೇದಾಗಿ ಯಾರೆಲ್ಲ ನನ್ನ ಹಿಂದಿನ ವಿಡಿಯೋ ನೋಡಿಲ್ಲ, ಮಾರ್ಕೆಟ್ ಯಾವಾಗ ಮೇಲೆ ಹೋಗುತ್ತದೆ, ಇದೊಂದು ವಿಡಿಯೋ ಮಾಡಿ ನಾನು ಪೋಸ್ಟ್ ಮಾಡಿದ್ದೆ. ಈ ವಿಡಿಯೋನ ನೋಡಿ ಅದಾದ್ಮೇಲೆ ಇವತ್ತಿನ ಈ ವಿಡಿಯೋನ ನೋಡಿ. ಯಾಕೆಂತಂದ್ರೆ ಇದರ ಕಂಟಿನ್ಯೂಷನ್ ವಿಡಿಯೋ ಇದಾಗಿರುತ್ತೆ. ಸೊ ಹಾಗಾಗಿ ಈ ವಿಡಿಯೋನ ನೋಡ್ಬಿಟ್ಟು ಇವತ್ತಿನ ವಿಡಿಯೋನ ನೀವು ನೋಡಿ. ನೋಡಿ, ಮೊದಲನೇದಾಗಿ ಪ್ರೀವಿಯಸ್ ವಿಡಿಯೋಲಿ ನಾನು ಹೇಳಿದ್ದೀನಿ, ಇದೊಂದು 20 SMA ಅಂತ ಹೇಳ್ತೀವಿ, ಮಿಡಲ್ ಬ್ಯಾಂಡ್. ಇದು ನಿಫ್ಟಿಯ ವೀಕ್ಲಿ ಚಾರ್ಟ್. ಇದರಲ್ಲಿ ನಮಗೆ ಲಾಟ್ ಆಫ್ ಫ್ಯಾಕ್ಟರ್ಸ್ ಇದೆ. ಒಂದು ಏನು ಅಂತಂದ್ರೆ, ಈ ಮಿಡಲ್ ಲೈನ್ ಅನ್ನೋದೇನು ಅಂತಂದ್ರೆ ನಾನು ಲಕ್ಷ್ಮಣ್ ರೇಖಾ ಅಂತ ಹೇಳಿದ್ದೀನಿ. ಸೊ ಚಾರ್ಟ್ ನೋಡೋದ್ರಿಂದ ನೋಡಿ, ಈ ಮಿಡಲ್ ಲೈನ್ ಕೆಳಗಡೆ ಆಲ್ಮೋಸ್ಟ್ ಅಕ್ಟೋಬರ್ 21ನೇ ತಾರೀಕು, ಅಂದ್ರೆ ಈಗ 21ನೇ ತಾರೀಕು ಕ್ಲೋಸ್ ಆದ್ಮೇಲೆ ನಮ್ಗೆ ಒಂದು ಬೇರಿಶ್ನೆಸ್ ಸ್ಟಾರ್ಟ್ ಆಯ್ತು ಅಂತ ಗೊತ್ತಾಗುತ್ತೆ. ಕನ್ಫರ್ಮೇಶನ್ ಬಂದಿರುವಂತದ್ದು ಆಲ್ಮೋಸ್ಟ್ ನವೆಂಬರ್ ಈ ವೀಕ್ ಅಲ್ಲಿ ಕನ್ಫರ್ಮೇಶನ್ ಬಂದಿದೆ. ಅಂದ್ರೆ ನಿಫ್ಟಿ ಆಲ್ಮೋಸ್ಟ್ ಇಲ್ಲಿಂದ ಮೇಲಕ್ಕೆ ಹೋಗ್ತಾ ಇದ್ದಿದ್ದಂಥದ್ದು, ಇಲ್ಲಿಂದ ಕಂಟಿನ್ಯೂಸ್ ಆಗಿ ಮಿಡಲ್ ಬ್ಯಾಂಡ್ ಮೇಲ್ಗಡೆನೆ ಇದ್ದಿದ್ದಂಥದ್ದು, ಮೇಲಕ್ಕೆ ಹೋಗ್ತಾ ಇದ್ದಿದ್ದಂಥದ್ದು, ಆಲ್ ಆಫ್ ಎ ಸಡನ್ ಒಂದ್ 2-3 ವಾರ ಡೌನ್ ಬಂದಿದ್ದಾದ್ಮೇಲೆ ಇಲ್ಲಿ 20 SMA ಕೆಳಗಡೆ ಕ್ಲೋಸ್ ಆಯ್ತು. ಕ್ಲೋಸ್ ಆಗಿದ್ದಾದ್ಮೇಲೆ ನೋಡಿ, ನಾನು
ಚಾರ್ಟ್ನ ನೋಡೋದ್ರಿಂದ ಹೇಗೆ ನಾನು ರಿಯಾಕ್ಟ್ ಮಾಡ್ತೀನಿ ಅಥವಾ ಏನ್ ಡಿಸಿಷನ್ಸ್ನ ತಗೊಳ್ತೀನಿ ಅಂತಂದ್ರೆ, ನೋಡಿ ಇಲ್ಲಿಂದ ಇಲ್ಲಿವರೆಗೂ ನಾನು ಒಳ್ಳೆ ಅಪ್ ಟ್ರೆಂಡ್ನ ಪ್ಲಸ್ ಯಾವ್ಯಾವ ಸ್ಟಾಕ್ಸು ಬುಲ್ಲಿಶ್ನೆಸ್ಸು ಇತ್ತೋ ಆ ಸ್ಟಾಕಲ್ಲಿ ನಾನು ಟ್ರೇಡ್ಸ್ನ ತಗೊಂಡಿರ್ತೀನಿ. ಒಳ್ಳೆ ಪ್ರಾಫಿಟ್ಸ್ ಕೂಡ ಆಗಿರುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ಮೇನ್ ಟ್ರೆಂಡ್ ಆಫ್ ದ ಮಾರ್ಕೆಟು ಅಪ್ ಟ್ರೆಂಡ್ ಅಲ್ಲಿದೆ, ಸರಿನಾ? ಸೊ ಇಲ್ಲಿ ನಾವು ಸ್ವಿಂಗ್ ಟ್ರೇಡ್ಸು ಶಾರ್ಟ್ ಟರ್ಮ್ ಟ್ರೇಡ್ಸು ಏನೇ ತಗೊಂಡಿದ್ರು ಫಾಸ್ಟ್ ಆಗಿ ನಮಗೆ ರಿಟರ್ನ್ಸು ಸಿಕ್ಕಿರುತ್ತೆ. ನೆಕ್ಸ್ಟ್ ಅದೇ ಈ ಪಾಯಿಂಟ್ ಅಲ್ಲಿ ಚೇಂಜ್ ಆದಾಗ ಇಲ್ಲಿ ಯಾವಾಗ ಇದು ಕೆಳಗಡೆ ಬಂತು, ಇಲ್ಲಿ ನಾನು ಏನ್ ಡಿಸೈಡ್ ಮಾಡ್ಕೊಳ್ತೀನಿ ಅಂತಂದ್ರೆ 2 ದಿನ ಇದ್ದಿದ್ದಂತಹ ಅಪ್ ಟ್ರೆಂಡು ಈಗ ಚೇಂಜ್ ಆಗ್ತಾ ಇದೆ. ಸೊ ಮಾರ್ಕೆಟ್ ಸ್ವಲ್ಪ ಕನ್ಸಾಲಿಡೇಷನ್ ಅಥವಾ ಬೇರಿಶ್ನೆಸ್ ಸ್ಟಾರ್ಟ್ ಆಗ್ಬೋದು. ಇದು ಒಂದು ಚಾರ್ಟ್ ನೋಡೋದ್ರಿಂದ ನಾವು ತಗೊಳ್ಳುವಂತ ಡಿಸಿಷನ್. ಅದಾದ್ಮೇಲೆ ಏನಾಗಿದೆ ನೋಡಿ, ಇಲ್ಲಿ ಕನ್ಫರ್ಮ್ ಆದ್ಮೇಲೆ ಕಂಟಿನ್ಯೂಸ್ ಆಗಿ 20 SMA ಕೆಳಗಡೆನೆ ಇದೆ. ಇಲ್ಲೊಂದ್ಸಲಿ 20 SMA ವರೆಗೂ ಹೋಗಿತ್ತು, ಆದ್ರೆ ಅಗೈನ್ ಇದನ್ನ ಪುಲ್ ಬ್ಯಾಕ್ ಅಂತ ಹೇಳ್ತೀವಿ. ಅಂದ್ರೆ ಡೌನ್ ಟ್ರೆಂಡ್ ಅಲ್ಲಿ ಒಂದು ಪುಲ್ ಬ್ಯಾಕ್, ಅದೇ ತರ ಅಪ್ ಟ್ರೆಂಡ್ ಅಲ್ಲಿ ಇಲ್ಲಿ ಪುಲ್ ಬ್ಯಾಕ್. ಅಪ್ ಟ್ರೆಂಡ್ ಇದ್ದಾಗ ಡೌನ್ ಆಗಿ ಮತ್ತೆ ಮೇಲಕ್ಕೆ ಹೋಗುತ್ತೆ, ಡೌನ್ ಟ್ರೆಂಡ್ ಇದ್ದಾಗ ಮತ್ತೆ ಡೌನ್ ಆಗಿ ಒಂದು ಅಪ್ ಆಗಿ ಮತ್ತೆ ಡೌನ್ ಆಗುತ್ತೆ. ಸೊ ಇವಾಗ ಏನು ಅಂತಂದ್ರೆ ಈ ಚಾರ್ಟ್ ನೋಡಿರೋದ್ರಿಂದ ನಾನು ನನ್ನ ಪೊಸಿಷನ್ ಸೈಜಿಂಗ್ ನ, ಅಂದ್ರೆ ಯಾವ್ಯಾವ ಸ್ವಿಂಗ್ ಟ್ರೇಡ್ಸ್ ಬೈ ಸೈಡ್ ನೋಡ್ತಾ ಇದ್ದೆ, ಶಾರ್ಟ್ ಟರ್ಮ್ ಟ್ರೇಡ್ಸ್ ನ ತಗೊಳ್ತಾ ಇದ್ದೆ, ಅದನ್ನ ಕಡಿಮೆ ಮಾಡ್ಕೊಳ್ತೀನಿ. ಪ್ಲಸ್ ಏನು ಅಂತಂದ್ರೆ ಕ್ವಾಂಟಿಟೀಸ್ ನ ತುಂಬಾ ಕಡಿಮೆ ಮಾಡ್ಕೊಳ್ತೀನಿ. ಯಾಕಂತಂದ್ರೆ ಮೇನ್ ಮಾರ್ಕೆಟ್ ಟ್ರೆಂಡೇ ಅಪ್ ಟ್ರೆಂಡ್ ಇಲ್ಲ. ಈ ಟೈಮಲ್ಲಿ ನೀವು ನಾನು ಇನ್ಫೋಸಿಸ್ ಬೈ ಮಾಡ್ತೀನಿ ಅಥವಾ ಇನ್ನೊಂದು ಬೈ ಮಾಡ್ತೀನಿ, ಜಾಸ್ತಿ ಕ್ವಾಂಟಿಟಿ ಬೈ ಮಾಡ್ತೀನಿ ಅಂತಂದ್ರೆ ನಮಗೆ ಲಾಸ್ ಆಗುವಂತ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಮೇನ್ ಟ್ರೆಂಡ್ ಆಫ್ ದ ಮಾರ್ಕೆಟ್ ಚೇಂಜ್ ಆಗ್ಬಿಟ್ಟಿದೆ. ಮೇನ್ ಟ್ರೆಂಡ್ ನಮಗೆ ಡೌನ್ ಇರೋದ್ರಿಂದ ಈ ಟೈಮಲ್ಲಿ ನಾವು ಯಾವುದೇ ಒಂದು ಬೈಯಿಂಗ್ ನ ಅಟೆಂಪ್ಟ್ ಮಾಡಿದ್ರು ಅದು ತುಂಬಾ ಕಷ್ಟಪಟ್ಕೊಂಡ್ ಮೇಲಕ್ಕೆ ಹೋಗ್ಬೇಕು. ಸೊ ಅದ್ರ ಬದಲು ನಾವು ಇದು 20 SMA ಮೇಲ್ಗಡೆ ಹೋದಾಗ ನಮ್ಮ ಯಾವ ಸೆಟಪ್ಸ್, ಸ್ವಿಂಗ್ ಟ್ರೇಡಿಂಗ್ ಸೆಟಪ್, ಶಾರ್ಟ್ ಟರ್ಮ್ ಟ್ರೇಡಿಂಗ್ ಸೆಟಪ್, ಅದನ್ನ ನಾವು ತಗೊಂಡ್ರೆ ಅದು ಫಾಸ್ಟ್ ಆಗಿ ಮೇಲಕ್ಕೆ ಹೋಗುತ್ತೆ. ಯಾರೆಲ್ಲ ಇವಾಗ ಹೇಳ್ತಾ ಇದಾರೆ 2-3 ತಿಂಗಳಿಂದ ಏನ್ ಯಾವ ಚಾರ್ಟ್ ನೋಡಿದ್ರು ವೇಸ್ಟ್ ಅದು ಇದು ಅಂತಂದ್ರೆ, ನೋಡಿ ವೇಸ್ಟ್ ಆಗಲ್ಲ ಚಾರ್ಟ್ ನೋಡೋದ್ರಿಂದ. ಚಾರ್ಟ್ ನೋಡೋದ್ರಿಂದ ಏನ್ ಅಡ್ವಾಂಟೇಜ್ ಅಂತಂದ್ರೆ, ಇಲ್ಲಿಂದ ಇಲ್ಲಿಗೆ ನೀವು ಎಷ್ಟು ಅಗ್ರೆಸಿವ್ ಆಗಿ ಟ್ರೇಡ್ಸ್ ತಗೊಳ್ತಾ ಇದ್ರೋ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ನಾವು ಯಾವುದೇ ಒಂದು ಟ್ರೇಡ್ಸ್ ನ ಬೈ ಟ್ರೇಡ್ಸ್ ನ ಎಸ್ಪೆಷಲಿ ಅಗ್ರೆಸಿವ್ ಆಗಿ ತಗೋಬಾರ್ದು ಅಂತ ನನಗೆ ಗೊತ್ತಾಗ್ತದೆ. ಸೊ ಹಾಗಾಗಿನೇ ಈ ಪೀರಿಯಡ್ ಏನಿದೆ, ಈ ಪೀರಿಯಡ್ ನ ನಾನು ಅವಾಯ್ಡ್ ಮಾಡೋದಕ್ಕೆ ನಾನು ಚಾರ್ಟ್ ನ ನೋಡ್ಲೇಬೇಕಾಗಿದೆ. ಸೊ ಹಾಗಾಗಿ ಇದು ಕಂಟ್ರೋಲಬಲ್. ಅಂದ್ರೆ ಟ್ರಂಪ್ ಗೆ ನಾವು ಏನು ಮೆಸೇಜ್ ನ ಕೊಡಕ್ಕಾಗಲ್ಲ, FIS ಗೆ ನೀವು ಸೆಲ್ ಮಾಡಬೇಡಿ ಅಂತ ನಾವು ಹೇಳಕ್ಕಾಗಲ್ಲ. ಅದಾಗದ ಆಗ್ತಾನೆ ಇದೆ. ಆದ್ರೆ ನಾನ್ ಏನ್ ಮಾಡ್ಬೋದು, ಇದು ನನ್ನ ಕೈಯಲ್ಲಿರುವಂತದ್ದು. ಇದನ್ನ ನೋಡಿದಾದ್ಮೇಲೆ, ಚಾರ್ಟ್ ನ ನೋಡಿದಾದ್ಮೇಲೆ ನನ್ಗೆ ಗೊತ್ತಾಗ್ತಾ ಇರೋವಂಥದ್ದು ಮಾರ್ಕೆಟ್ ವೀಕ್ ಇದೆ. ಆಫ್ಟರ್ ಎ ಲಾಂಗ್ ಟೈಮು ಮಾರ್ಕೆಟ್ ವೀಕ್ ಆಗಿದೆ. ಸೊ ಈ ಟೈಮಲ್ಲಿ ಮಾರ್ಕೆಟ್ ರೆಸ್ಟ್ ತಗೊಳ್ತಾ ಇದೆ ಅಥವಾ ಡೌನ್ ಟ್ರೆಂಡ್ ಬರ್ತಾ ಇದೆ. ಸೊ ಈ ಟೈಮಲ್ಲಿ ನಾನು ಇಷ್ಟು ದಿನ ಏನ್ ಆಕ್ಟಿವ್ ಆಗಿದ್ನೋ ಆ ತರ ಇರಬಾರ್ದು ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಯಾರು 2-3 ತಿಂಗಳಿಂದ ಚಾರ್ಟ್ ಗೀಟ್ ಯಾವ್ದು ವರ್ಕ್ ಆಗಲ್ಲ ಅಂತ ಹೇಳ್ತಾರೋ ಅವ್ರಿಗೆ ಚಾರ್ಟ್ ನ ರೀಡ್ ಮಾಡೋದಕ್ಕೆ, ಅಂದ್ರೆ ಏನ್ ನೋಡ್ಬೇಕು ಚಾರ್ಟ್ ಅಲ್ಲಿ ಅಂತ ಗೊತ್ತಿಲ್ಲದೆ ಇರೋರು ಈ ತರ ಹೇಳ್ಬೋದು. ಆದ್ರೆ ಏನ್ ನೋಡ್ಬೇಕು ಅಂತ ಗೊತ್ತಿದ್ರೆ ನೀವು ಅದ್ರ ತಕ್ಕಂಗೆ ಅದನ್ನ ಅಳವಡಿಸ್ಕೊಂಡು ಹೋದ್ರೆ ಯಾವುದೇ ಕಾರಣಕ್ಕೂ ಚಾರ್ಟ್ ನೋಡೋದ್ರಿಂದ ನಿಮ್ಮ ಟೈಮು ವೇಸ್ಟ್ ಆಗಲ್ಲ. ಸೊ ಈ ಇನ್ಫಾರ್ಮೇಶನ್ ನಿಮ್ಗೆ ಕರೆಕ್ಟ್ ಅಂತ ಅನ್ನಿಸ್ತಾ ಇದ್ರೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಶೇರ್ ಮಾಡಿ. ನೆಕ್ಸ್ಟ್ ಯಾವಾಗ ಮಾರ್ಕೆಟ್ ಅಪ್ ಟ್ರೆಂಡ್ ಆಗ್ಬೋದು ಅಂತಂದ್ರೆ, ನನ್ನ ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೀನಿ, ಇದೇನು ಲಕ್ಷ್ಮಣ್ ರೇಖಾ ತರ ಇದೆ, ಇದ್ರ ಮೇಲ್ಗಡೆ ಏನಾದ್ರು ನಿಫ್ಟಿ ಹೋಗೋದಕ್ಕೆ ಸ್ಟಾರ್ಟ್ ಆಯ್ತು ಅಂತಂದ್ರೆ ಮಾರ್ಕೆಟ್ ನೆಕ್ಸ್ಟ್ ಇಲ್ಲಿ ಈ ಈ ಡೌನ್ ಕರೆಕ್ಷನ್ ಏನಿದೆ ಇದು ಮುಗಿದು ಮತ್ತೆ ಮೇಲಕ್ಕೆ ಹೋಗುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಮ್ಗೆ ಇರೋಂತ ಒಂದು ಇನ್ಪುಟ್ ಅಂತಂದ್ರೆ ಅದು ಚಾರ್ಟ್ಸ್. ಸೊ ಚಾರ್ಟ್ ನೋಡೋದ್ರಿಂದ ನಮಗೆ ಲಾಟ್ ಆಫ್ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಹಾಗಾಗಿ ಆದಷ್ಟು ನೀವು ಚಾರ್ಟ್ನ ನೋಡೋದನ್ನ ಕಲ್ತ್ಕೊಳ್ಳಿ, ಅದನ್ನ ಇಂಪ್ಲಿಮೆಂಟ್ ಮಾಡೋದನ್ನ ಕಲ್ತ್ಕೊಳ್ಳಿ. ಸೊ ನಮ್ಮ ಕೈಯಲ್ಲಿ ಏನಿದೆಯೋ ಅದ್ರ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡೋಣ, ನಮ್ಮ ಕೈಯಲ್ಲಿ ಇಲ್ಲದೆ ಇರೋದ್ರ ಬಗ್ಗೆ ನಾವು ಯೋಚನೆ ಮಾಡೋದು ಬೇಡ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.